ಹಾಯ್ ಮಮ್ಮೀಸ್, ವೆಲ್ಕಮ್ ಟು ಮೈ ಚಾನಲ್ ಪ್ರೌಡ್ ಟು ಬಿ ಎ ಮದರ್ ಅಮ್ಮ. ಸೊ ಇವತ್ತಿನ ವಿಡಿಯೋ ಸ್ಪೆಷಲ್ ಏನು ಅಂತ ಹೇಳಿದ್ರೆ ಮಕ್ಕಳ ಬಗ್ಗೆ ನೋಡ್ತಾ ಇದ್ದೀವಿ. ಈ ವಿಡಿಯೋದಲ್ಲಿ ಏನು ಅಂತ ಹೇಳಿದ್ರೆ, ಈಗ ಫಸ್ಟ್ ಪಾಪು ಆಗಿರುತ್ತೆ ಅಲ್ವಾ, ಫಸ್ಟ್ ಟೈಮ್ ಪ್ರೆಗ್ನೆಂಟ್ ಆಗಿ ಅವ್ರಿಗೆ ಈ ರೀತಿ ಮಗುಗೆ ಆದಾಗ ತುಂಬಾ ಭಯ ಅನ್ನೋದು ಬರ್ತಾ ಇರುತ್ತೆ. ಏನು ಅಂತ ಹೇಳಿದ್ರೆ ಮಗುಗೆ ಬಿಕ್ಕಳಿಕೆ ಬರೋದು. ಸೊ ಆ ಟೈಮಲ್ಲಿ ಮನೇಲಿ ಯಾರಾದರೂ ದೊಡ್ಡವರಿದ್ದರೆ ಅವರು ಹೇಳ್ತಿರ್ತಾರೆ, ಆ ಮಗು ಹೊಟ್ಟೆ ಸ್ವಲ್ಪ ದೊಡ್ಡದಾಗೋದಕ್ಕೆ, ಮಗು ಬೆಳೀತಾ ಇರುತ್ತೆ ಅಲ್ವಾ, ಸೊ ಈ ರೀತಿ ಬಿಕ್ಕಳಿಗೆ ಏನಾದರೂ ಬಂದರೆ ಮಗು ಸ್ವಲ್ಪ ದಪ್ಪ ಆಗುತ್ತೆ, ಸೊ ಏನು ಟೆನ್ಷನ್ ಮಾಡ್ಕೊಬೇಡ, ಸುಮ್ಮನೆ ಇರು ಅಂತ ಹೇಳ್ತಿರ್ತಾರೆ. ಬಟ್ ನಮಗೆ ಆ ಟೈಮಲ್ಲಿ ಅರ್ಥ ಆಗೋದಿಲ್ಲ. ನಮಗೇನಾದರೂ ಬಿಕ್ಕಳಿಗೆ ಅಂದರೆ ಹಿಕಪ್ಸ್ ಅಂತ ಹೇಳ್ತೀವಲ್ಲ, ಸೊ ಬಂದರೆ ನಾವು ನೀರು ಕುಡಿತೀವಿ, ಸರಿ ಹೋಗುತ್ತೆ. ಬಟ್ ಮಕ್ಕಳಿಗೆ ಆ ಟೈಮಲ್ಲಿ ಹಾಲು ಕುಡಿಸ್ಬೋದಾ ಬೇಡವಾ, ಇಲ್ಲ ನೀರು ಏನಾದರೂ ಕುಡಿಸ್ಬೇಕಾ, ಏನು ಮಾಡೋದು? ಮಕ್ಕಳು ಆ ರೀತಿ ಬಿಕ್ಕಳಿಗೆ ಬಂದಾಗ ವಾಮಿಟ್ ಮಾಡ್ಕೊಳ್ತಾ ಇರ್ತಾರೆ. ಸೊ ಈ ರೀತಿ ಏನಾದರೂ ಆದಾಗ ನಾವು ಹಾಸ್ಪಿಟಲ್ಗೆ ಹೋಗಬೇಕಾ, ಇಲ್ಲ ಮನೇಲೇ ಇದನ್ನ ಏನಾದರೂ ಮಾಡಿ ಸರಿ ಮಾಡ್ಕೊಬೋದಾ, ಏನು ಅಂಥೇಳಿ ನಮಗೆ ತುಂಬಾ ಗೊಂದಲ ಅನ್ನೋದು ಆಗ್ತಿರುತ್ತೆ. ಈ ವಿಡಿಯೋದಲ್ಲಿ ನಾವು ಇದ್ರ ಬಗ್ಗೆ ಕ್ಲಿಯರ್ ಆಗಿ ತಿಳ್ಕೊಳ್ಳೋಣ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಮೊದಲನೇದಾಗಿ ಮಕ್ಕಳಿಗೆ ಈ ಬಿಕ್ಕಳಿಗೆ ಅನ್ನೋದು ಯಾಕೆ ಬರ್ತಿರತ್ತೆ ಅನ್ನೋ ಕಾರಣಗಳನ್ನ ನಾವು ತಿಳ್ಕೊಳ್ಳೋಣ. ಸೊ ಕೆಲವ್ರಿಗೆ ಈ ಕಾರಣಗಳಿಂದ ಬರ್ತಾ ಇರುತ್ತೆ, ಕೆಲವ್ರಿಗೆ ಏನು ರೀಸನ್ನೇ ಇಲ್ದಿರ ಈ ರೀತಿ ಬಿಕ್ಕಳಿಗೆ ಅನ್ನೋದು ಬರ್ತಿರುತ್ತೆ. ಮೊದಲನೇ ರೀಸನ್ ಏನು ಅಂತ ಹೇಳಿದ್ರೆ ಓವರ್ ಫೀಡ್. ಮಕ್ಕಳಿಗೆ ಗೊತ್ತಾಗೋದಿಲ್ಲ ಯಾವ ಟೈಮಲ್ಲಿ ಎಷ್ಟು ಹಾಲು ಕುಡಿಬೇಕು ಅಂಥೇಳಿ. ಈಗ ಕೆಲವೊಂದು ಮಕ್ಕಳು ಹಾಲು ಕುಡಿತಾ ನಿದ್ದೆ ಮಾಡಿರ್ತಾರೆ, ಸೊ ಆ ಟೈಮಲ್ಲೂ ಸಹ ಅವರು ಹಾಲು ಕುಡಿತಾನೆ ಇರ್ತಾರೆ. ಇನ್ನು ಕೆಲವೊಂದು ಟೈಮಲ್ಲಿ ನಾವು ಮಲ್ಕೊಂಡು ಹಾಲು ಕುಡಿಸ್ತಾ ಇರ್ತೀವಿ, ಸೊ ಆ ಟೈಮಲ್ಲೂ ಸಹ ಅವ್ರಿಗೆ ಗೊತ್ತಾಗೋದಿಲ್ಲ ಎಷ್ಟು ಕುಡಿತಾ ಇದ್ದೀವಿ ಏನು ಅಂತೆಲ್ಲ ಹೇಳಿ. ತುಂಬ ಚಿಕ್ಕ ಮಕ್ಕಳು ಅಲ್ವಾ, ಸೊ ಆ ಟೈಮಲ್ಲಿ ಅವ್ರಿಗೆ ಓವರ್ ಫೀಡ್ ಅನ್ನೋದು ಆಗೋಗುತ್ತೆ. ಹಾಗಾಗಿ ಅವ್ರಿಗೆ ಅದು ಡೈಜೆಷನ್ ಕರೆಕ್ಟಾಗಿ ಆಗದೆ ಇರೋದ್ರಿಂದ ಈ ಬಿಕ್ಕಳಿಗೆ ಬರೋ ಚಾನ್ಸಸ್ಸು ಇರುತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಈಗ ಮಕ್ಕಳು ಹಾಲು ಕುಡಿಯುವಾಗ ಕರೆಕ್ಟಾಗಿ ಅವರು ಹಾಲು ಮಾತ್ರ ಕುಡಿತಾ ಇದ್ದಾರೆ ಅಂತ ನಾವು ಹೇಳೋದಕ್ಕಾಗೋದಿಲ್ಲ. ಸೊ ಅವರು ಬ್ರೆಸ್ಟ್ ಹತ್ರ ಇರುವಾಗ ಅವರು ಆಟಾಡ್ಕೊಂಡೆಲ್ಲ ಮಾಡ್ತಿರ್ತಾರಲ್ವ, ಸೊ ಹಾಗಾಗಿ ಅವ್ರಿಗೆ ಗ್ಯಾಸ್ ಒಳಗಡೆ ಹೋಗೋ ಚಾನ್ಸಸ್ ಇರುತ್ತೆ. ಈ ರೀತಿ ಹೊಟ್ಟೆ ಒಳಗಡೆ ಗ್ಯಾಸ್ ಎಲ್ಲ ಫಾರ್ಮ್ ಆಗಿನೂ ಅವ್ರಿಗೆ ಬಿಕ್ಕಳಿಗೆ ಅನ್ನೋದು ಬರ್ತಿರುತ್ತೆ. ಸೊ ಮಗು ತಾಯಿ ಹಾಲು ಕುಡಿತಾ ಇಲ್ಲ, ಬಾಟ್ಲಲ್ಲಿ ಮಗು ಹಾಲು ಕುಡಿತಾ ಇದೆ ಅಂದಾಗಲೂ ಈ ರೀತಿ ಆಗೋ ಚಾನ್ಸಸ್ಸು ತುಂಬಾ ಜಾಸ್ತಿ ಇರುತ್ತೆ. ಅವರು ಕೆಲವರು ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡಿಸಿರ್ತಾರೆ ಮೊಬೈಲ್ ನೋಡಿಕೊಂಡು ಹಾಲು ಕುಡಿಯೋದು, ಆ ರೀತಿ ಎಲ್ಲ. ಸೊ ಅವರು ಕಾನ್ಸಂಟ್ರೇಷನ್ ಮೊಬೈಲ್ ಮೇಲೆ ಇದ್ದಾಗ ಅವರು ಸ್ವಲ್ಪ ಓವರ್ ಫೀಡ್ ಆಗ್ಬೋದು, ಇಲ್ಲ ಆಟಾಡ್ಕೊಂಡು ಕುಡಿಯುವಾಗ ಆ ಗ್ಯಾಸು ಒಳಗಡೆ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಈ ರೀಸನ್ಸಿಂದ ಮಕ್ಕಳಿಗೆ ತಾಯಿ ಹಾಲು ಕುಡಿತಿದ್ರೇನು, ಇಲ್ಲ ಬಾಟ್ಲಲ್ಲಿ ಫೀಡ್ ಮಾಡ್ಕೊಳ್ತಾ ಇದ್ರೇನು ಅವ್ರಿಗೆ ಬಿಕ್ಕಳಿಗೆ ಅನ್ನೋ ಬರೋ ಚಾನ್ಸಸ್ ಇರುತ್ತೆ. ಸೊ ನೆಕ್ಸ್ಟ್ ರೀಸನ್ ಏನು ಅಂತ ಹೇಳಿದ್ರೆ, ಏನಾದರೂ ಇನ್ಫೆಕ್ಷನ್ಸ್ ಆಗಿದ್ರೆ, ಈಗ ಬಾಟ್ಲಲ್ಲಿ ನಾವು ಕುಡಿಸ್ತಾ ಇದ್ದೀವಿ, ಸೊ ಬಾಟ್ಲ್ ಏನಾದರೂ ಕ್ಲೀನ್ ಮಾಡ್ತಾ ಇಲ್ಲ ಸರಿಯಾಗಿ, ಇಲ್ಲ ಬ್ರೆಸ್ಟ್ ಫೀಡ್ ಮಾಡ್ತಾ ಇರ್ತೀವಿ, ಸೊ ಬ್ರೆಸ್ಟು ಏನಾದರೂ ನಾವು ಸರಿಯಾಗಿ ಕ್ಲೀನ್ ಮಾಡ್ಕೊಂಡಿಲ್ಲ, ಆ ರೀತಿ ಏನಾದರೂ ಇನ್ಫೆಕ್ಷನ್ಸ್ ಆಗಿದ್ದಾಗ್ಲೂ ಮಗುಗೆ ಬಿಕ್ಕಳಿಗೆ ಬರೋ ಚಾನ್ಸಸ್ಸು ಇರುತ್ತೆ. ಸೊ ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ಪೊಲ್ಯೂಷನ್. ಈಗ ಮನೇಲಿ ಮಕ್ಕಳಿದ್ದಾಗ ನಾವು ಫ್ಯಾನ್ ಎಲ್ಲ ಹಾಕಿರ್ತೀವಿ, ಸೊ ಡಸ್ಟ್ ಎಲ್ಲ ಇರುತ್ತೆ. ಆ ರೀತಿ ಮಗುಗೇನಾದರೂ ಫಾರ್ಮ್ ಆಗಿನೂ ಆ ಮಗುಗೆ ಬಿಕ್ಕಳಿಗೆ ಅನ್ನೋ ಬರೋ ಚಾನ್ಸಸ್ ಇರುತ್ತೆ. ಸೊ ನೆಕ್ಸ್ಟ್ ಇನ್ನೊಂದು ಏನು ಅಂತ ಹೇಳಿದ್ರೆ ಕ್ಲೈಮೇಟ್ ಚೇಂಜಸ್ಸು. ನಾವು ಹೇಳೋದಕ್ಕಾಗೋದಿಲ್ಲ ಈ ಕ್ಲೈಮೇಟ್ ಮಕ್ಕಳ ಮೇಲೆ ಯಾವ ರೀತಿ ಎಲ್ಲ ಪ್ರಭಾವ ಬೀಳ್ತಾ ಇರುತ್ತೆ ಅಂತ ಹೇಳಿ. ಸೊ ಈ ರೀತಿ ಕ್ಲೈಮೇಟಲ್ಲಿ ಏನಾದರೂ ಚೇಂಜಸ್ ಆದಾಗಲೂ ಸಹ ಮಕ್ಕಳಿಗೆ ಬಿಕ್ಕಳಿಗೆ ಅನ್ನೋದು ಬರ್ತಾ ಇರುತ್ತೆ. ಸೊ ಈ ರೀತಿ ಬಿಕ್ಕಳಿಗೆ ಬಂದಾಗ ನಾವು ಏನು ಮಾಡಬೇಕು, ಯಾವ ರೀತಿ ಮಗುಗೆ ಸರಿ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ, ನಾನು ಆಗಲೇ ಹೇಳಿದಾಗಲೇ ಮನೇಲಿ ಯಾರಾದರೂ ದೊಡ್ಡವರಿದ್ದರೆ ಅವ್ರು ಫಸ್ಟ್ ಹೇಳೋ ಮಾತೇ ಇದು, ಮಗುಗೆ ಬಿಕ್ಕಳಿಗೆ ಬರ್ತಾ ಇದೆ ಅಂತ ಹೇಳಿದ್ರೆ ಹಾಲು ಕುಡಿಸು ಸರಿ ಹೋಗುತ್ತೆ, ಇಲ್ಲಾಂದರೆ ನೀರು ಕುಡಿಸು ಸರಿ ಹೋಗುತ್ತೆ ಅಂತ ಹೇಳ್ತಿರ್ತಾರೆ. ಬಟ್ ಈ 6 ತಿಂಗಳು ಒಳಗಡೆ ಇರೋ ಮಗುಗೆ ನಾವು ನೀರು ಕುಡಿಸೋದಕ್ಕಾಗೋದಿಲ್ಲ. ಸೊ ಯಾಕೆ ನಮಗೆ ಭಯ ಇರುತ್ತೆ, ನೀರು ಕುಡಿಸಿದ್ರೆ ಶೀತ ಏನಾದರೂ ಆಗ್ಬೋದು, ಸೊ ಆಮೇಲೆ ತುಂಬ ರಿಸ್ಕ್ ಆಗುತ್ತೆ ಅಂಥೇಳಿ. ಸೊ ಆ ಟೈಮಲ್ಲಿ ನೀವು ಸ್ವಲ್ಪ ಫೀಡ್ ಮಾಡಿ ನೋಡ್ಬೋದು. ಕೆಲವೊಂದು ಮಕ್ಕಳಿಗೆ ಈ ರೀತಿ ಫೀಡ್ ಮಾಡೋದ್ರಿಂದ ಬಿಕ್ಕಳಿಗೆ ಅನ್ನೋದು ಸರಿ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಆ ಟೈಮಲ್ಲಿ ಫ್ಲೋ ನಿಮ್ಗೇನಾದರೂ ತುಂಬ ಜಾಸ್ತಿ ಇದ್ದರೆ ನೀವು ಕೈಯಲ್ಲಿ ಇಟ್ಟು ಕಂಟ್ರೋಲ್ ಮಾಡಿಕೊಂಡು ಮಗುಗೆ ಸ್ವಲ್ಪನೇ ಹಾಲು ಕೊಡೋ ರೀತಿ ನೋಡ್ಕೊಳ್ಳಿ. ಸೊ ಆ ಟೈಮಲ್ಲಿ ಬಿಕ್ಕಳಿಗೆ ನಿಂತೋಗೋ ಚಾನ್ಸಸ್ ಇರುತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಆ ಮಗುಗೆ ಕರೆಕ್ಟಾಗಿ ತೇಗಿಸಿ, ಮಗು ಕರೆಕ್ಟಾಗಿ ತೇಗ ಅಂದರೆ ಬರ್ಪ್ ನಾವು ತೆಗಿತೀವಿ ಅಲ್ವಾ, ಸೊ ಆ ರೀತಿ ಮಾಡಿದಾಗ್ಲೂ ಈ ಬಿಕ್ಕಳಿಗೆ ನಿಲ್ಲೋ ಚಾನ್ಸಸ್ಸು ತುಂಬಾ ಜಾಸ್ತಿ ಇರುತ್ತೆ. ನೀವು ಹೆಗಲ ಮೇಲೆ ಹಾಕ್ಕೊಂಡು ಮಗುನೇ ಟ್ಯಾಪ್ ಮಾಡಿ ಆ ಮಗುಗೆ ತೇಗಿಸ್ಬೋದು. ಇಲ್ಲ ಅಂತ ಹೇಳಿದ್ರೆ ಮಗುನ ನಿಮ್ಮ ಕಾಲ ಮೇಲೆ ಕೂರಿಸ್ಕೊಂಡು ಸಹ ಮಗುಗೆ ತೇಗಿಸ್ಬೋದು. ಈ ರೀತಿ ನೀವು ಮಾಡಿಕೊಂಡು ಮಗುಗೆ ಕರೆಕ್ಟಾಗಿ ಬರ್ಪ್ ಮಾಡಿ.
ಸೊ ನೆಕ್ಸ್ಟ್ ಪಾಯಿಂಟ್ ಏನು ಈ ರೀತಿ ಇದ್ದಾಗ ಅಂದರೆ ಮಗುಗೆ ಈಗ 6 ತಿಂಗಳ ಮೇಲೆ ಆಗಿದೆ ಅಂದಾಗ ನೀವು ಸ್ವಲ್ಪ ನೀರು ಕೊಟ್ಟು ನೋಡ್ಬೋದು. ಸೊ ಆಗ ಮಗುಗೆ ಸರಿ ಹೋಗೋ ಚಾನ್ಸಸ್ಸು ತುಂಬಾ ಇರುತ್ತೆ. ಈ ರೀತಿ ಬಿಕ್ಕಲಿಗೆ ಬರ್ತಿದೆ ಅಂಥೇಳಿ ಕೆಲವರು ಹೇಳ್ತಾರೆ, ಮಗುಗೆ ಕಿವಿ ಈ ರೀತಿ ಆಡಿಸು, ಇಲ್ಲ ನಾಲಿಗೆ ಹೊರಗಡೆ ತೆಗಿ, ಇಲ್ಲಾಂದರೆ ತಲೆ ಮೇಲೆ ಪ್ರೆಸ್ ಮಾಡು ಅಂತೆಲ್ಲ ಹೇಳ್ತಿರ್ತಾರೆ. ಬಟ್ ಈ ಟಿಪ್ಸ್ನ ಮಾತ್ರ ಫಾಲೋ ಮಾಡೋದಕ್ಕೆ ಹೋಗಲೇಬೇಡಿ. ಇದು ಮಗುಗೆ ತುಂಬಾ ಹಿಂಸೆ ಆಗೋಗುತ್ತೆ. ಇದಕ್ಕೂ ಬಿಕ್ಕಲಿಗೆ ನಿಲ್ಲಿಸೋದಕ್ಕೂ ಏನು ಯೂಸಸ್ ಇಲ್ಲ. ಸೊ ನಿಮಗೆ ಬಿಕ್ಕಲಿಗೆ ಬಂದಾಗ ನೀವೇ ಟ್ರೈ ಮಾಡಿ ನೋಡಿ. ಇದರಿಂದ ಬಿಕ್ಕಲಿಗೆ ನಿಲ್ಲೋ ಚಾನ್ಸೇ ಇಲ್ಲ. ನಾವು ನೀರು ಕುಡಿದಾಗ ಮಾತ್ರನೇ ಬಿಕ್ಕಲಿಗೆ ನಿಲ್ತಾ ಇರುತ್ತೆ. ಸೊ ಈ ರೀತಿ ಕಿವಿಯೆಲ್ಲ ಎಳ್ಕೊಳ್ಳೋದು ಮತ್ತು ನಾಲಿಗೆ ಹೊರಗಡೆ ತೆಗೆಯೋದು, ಇನ್ನು ಈ ರೀತಿ ಸ್ವಲ್ಪ ಹಿಂಸೆ ಎಲ್ಲ ಮಾಡೋದ್ರಿಂದ ಪಾಪಗೆ ಹಿಂಸೆ ಆಗುತ್ತೆ ಹೊರತು ಬಿಕ್ಕಲಿಗೆ ಅಂತೂ ನಿಲ್ಲೋ ಚಾನ್ಸಸ್ ಇರೋದಿಲ್ಲ. ಸೊ ಈ ಟೆಕ್ನಿಕ್ಸ್ನ ಫಾಲೋ ಮಾಡಬೇಡಿ. ನಾನು ಆಗಲೇ ಹೇಳಿದ್ನಲ್ಲ, ತೇಗ್ಸೋದು, ಇಲ್ಲ ನೀರು ಕುಡಿಸೋದು, ಹಾಲು ಕುಡಿಸೋದು, ಈ ರೀತಿ ಟೆಕ್ನಿಕ್ನ ನಾವು ಫಾಲೋ ಮಾಡ್ಬೋದು. ಮತ್ತು ಇನ್ನೊಂದು ಕೆಲವೊಂದು ಮಕ್ಕಳಿಗೆ ಏನಾಗ್ತಾ ಇರುತ್ತೆ ಅಂತ ಹೇಳಿದರೆ, ಬಿಕ್ಕಲಿಗೆ ಬಂದಾಗ ವಾಮಿಟಿಂಗ್ಸ್ ಮಾಡ್ತಾ ಇರ್ತಾರೆ. ಸೊ ಅದು ಒಂದು ಸಲ ಬಂದರೆ ಪರವಾಗಿಲ್ಲ, ಬಟ್ ಕಂಟಿನ್ಯೂಯಸ್ ಆಗಿ ಬಿಕ್ಕಲಿಗೆ ಬಂದಾಗೆಲ್ಲ ಅವ್ರಿಗೆ ವಾಮಿಟಿಂಗ್ಸ್ ಆಗ್ತಾ ಇದೆ, ಇಲ್ಲ ತುಂಬ ಅಳ್ತಾ ಇದ್ದಾರೆ ಏನಾದರೂ ನಿಮಗೆ ಅನ್ನಿಸ್ದಾಗ ಒಂದು 2-3 ಸಲ ನೀವು ಅದನ್ನ ಗಮನಿಸಿ ನೋಡಿ, ಯಾವ ಟೈಮಲ್ಲಿ ಮಗುಗೆ ಬಿಕ್ಕಲಿಗೆ ಬರ್ತಾ ಇದೆ. ಸೊ ಆ ರೀತಿ ಬಿಕ್ಕಲಿಗೆ ಬಂದಾಗೆಲ್ಲ ಮಗು ಅಳ್ತಿದೆಯಾ, ಇಲ್ಲ ವಾಮಿಟಿಂಗ್ಸ್ ಮಾಡ್ಕೊಳ್ತಾ ಇದೆಯಾ ಅಂತ ನೀವು ಚೆಕ್ ಮಾಡಿ ನೋಡಿ. ಸುಮಾರು ಜನ ಮಕ್ಕಳಿಗೆ ಈ ರೀತಿ ಪ್ರಾಬ್ಲಮ್ ಆಗೋದಿಲ್ಲ, ಬಟ್ ಕೆಲವ್ರಿಗೆ ಆಗೋ ಚಾನ್ಸಸ್ ಇದೆ. ಸೊ ಆ ಟೈಮಲ್ಲಿ ನೀವು ಒಂದ್ಸಲಿ ಮಗುನ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗೋದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಸೊ ಮಗುಗೆ ಏನಾದರೂ ದೇಹದಲ್ಲಿ ತೊಂದರೆ ಆಗಿ ಈ ರೀತಿ ಆಗೋ ಚಾನ್ಸಸ್ ಇರುತ್ತೆ. ಅದನ್ನ ನೀವು ಗಮನ ಇಟ್ಟು ನೀವೇ ಚೆಕ್ ಮಾಡಬೇಕಾಗತ್ತೆ. ಸೊ ನಿಮಗೀಗ ಒಂದು ಐಡಿಯಾ ಬಂತು ಅಲ್ವಾ, ಯಾಕೆ ಮಗುಗೆ ಬಿಕ್ಕಲಿಗೆ ಅನ್ನೋದು ಬರ್ತಾ ಇರುತ್ತೆ. ಸೊ ಏನೆಲ್ಲ ಟಿಪ್ಸ್ನ ನಾವು ಫಾಲೋ ಮಾಡಬೇಕು, ಯಾವ ಟಿಪ್ಸ್ನ ನಾವು ಫಾಲೋ ಮಾಡಬಾರ್ದು ಅಂಥೇಳಿ ಒಂದು ಐಡಿಯಾ ಬಂದಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಮರೀದೆ ವಿಡಿಯೋಗೆ ಒಂದು ಲೈಕ್ನ ಮಾಡ್ಕೊಳ್ಳಿ, ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಈ ರೀತಿ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ನಾನು ನಿಮಗೆ ಸಿಗ್ತೀನಿ. ಪ್ಲೀಸ್ ಟೇಕ್ ಕೇರ್. ಬಾಯ್.